ನನ್ನ ತಂಗಿ ಅಡ್ಗೆ ಮಾಡ್ತಾ ಇದ್ದಾಳೆ. ಸೊ ಅವಳು ತುಂಬಾ ಫನ್ನಿಯಾಗಿ ಆಡ್ತಾ ಇರೋದನ್ನ ನೋಡಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಕಾಯದೇ ಇಟ್ಟಿಲ್ವಲ್ಲೇ ಫಸ್ಟ್ ಹಾಕ್ಬಿಟ್ಟು ಆಮೇಲೆ. ಸೊ ಈ ತರ ಫುಲ್ ಕ್ರೀಮ್. ನಾವು ವೈಟ್ ಸಾಸ್ ಪಾಸ್ತಾಗೆ ಬ್ಲಾಕ್ ಆಫ್ ಮಾಡು. ಸಾಕಾಯ್ತು, ಕರೆಕ್ಟ್ ಆಗಿ ಮಾಡಿದೀವಿ. ವೈಟ್ ಸಾಸ್ ಪಾಸ್ತಾ. ಹಾಯ್ ಹೆಲೋ, ಇವತ್ತು ನನ್ನ ತಂಗಿ ಅಡ್ಗೆ ಮಾಡ್ತಾ ಇದ್ದಾಳೆ. ಸೊ ಅವಳು ತುಂಬಾ ಫನ್ನಿಯಾಗಿ ಆಡ್ತಾ ಇರೋದನ್ನ ನೋಡಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನನ್ನ ತಂಗಿ ಅಡ್ಗೆ ಮಾಡ್ತಾ ಇದ್ದಾಳೆ. ನಾವು ಇವತ್ತು ಪಾಸ್ತಾ ಮಾಡ್ತಾ ಇದೀವಿ. ಆ ಪಾಸ್ತಾ ಪ್ಯಾಕೆಟ್ ನ ತಂದಿಟ್ಟು ನಿಯರ್ಲಿ 1 ಮಂತ್ ಆಯ್ತು. ಸೊ ಅವಳು ಇವಾಗ ಅನಿಯನ್ ಕಟ್ ಮಾಡ್ತಾ ಇದ್ದಾಳೆ. ನಿಜ ಅವಳು ಅಡ್ಗೆ ಮಾಡೋದನ್ನ ನಾನು ಇವಾಗ್ಲೇ ನೋಡ್. ಇನ್ನು ಚಿಕ್ಕದಾಗಿ ಮಾಡ್ಬೇಕಿದ್ನಲ್ಲ. ಯೂಟ್ಯೂಬ್ ಅಲ್ಲಿ ಇಷ್ಟ ಇತ್ತು. ಪರವಾಗಿಲ್ಲ, ನಾವು ಯೂಟ್ಯೂಬ್ ತರಾನೇ ಮಾಡ್ಬೇಕಂತ ಏನಿಲ್ಲ. ತೆಗಿಬೇಡ, ವ್ಲಾಗ್ ಅಂದ್ರೆ ಎಲ್ಲ ಬರುತ್ತೆ. ಇದ್ನು ಕಟ್ ಮಾಡು, ನಾನು ಬಿಡ್ಸಿದ್ದೀನಿ. ಚಿಕ್ಕದಾಗಿ ಮಾಡಿದ್ನ, ತುಂಬಾ ಚಿಕ್ಕದಾಗಿ ಮಾಡು. ಗಾರ್ಲಿಕ್. ನಾವು ಪಾಸ್ತಾನ ಬಾಯ್ಲ್ಗೆ ಇಟ್ಟಿದೀವಿ. ಸೊ ಇದಕ್ಕೆ ಏನೇನ್ ಹಾಕಿದ್ಯಪ್ಪ? ಸೊ ಬಾಯ್ಲ್ ಅಲ್ಲಿ ನೀರು, ನಮ್ಗೆ ಬೇಕಾಗಿರೋ ಎಷ್ಟು ಬೇಕೋ ಪಾಸ್ತಾ ಅಂಡ್ ಸ್ವಲ್ಪ ಉಪ್ಪು. ಸೊ ಅದನ್ನ ಬಾಯ್ಲ್ ಹಾಕ್ಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ. ಸೊ ಇದು ಬಂದು ಬಟರ್. ಸೊ ಆ ಬಟರು 4 ಸ್ಪೂನ್ಸ್ ಅಂತ ಅನ್ಕೊಂಡ್ವಿ, ಬಟ್ 5 ಸ್ಪೂನ್ಸ್ ಹಾಕೋಣ ಅಂತ ಡಿಸೈಡ್ ಮಾಡಿ ಹಾಕ್ತಾ ಇದೀವಿ. ಕಾಯದೇ ಇಟ್ಟಿಲ್ವಲ್ಲೇ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಮುಗ್ಸೇ ಬಿಟ್ಲು. ಸೊ ನಾ ಜಾಸ್ತಿ ಅರೆ ಚೆನ್ನಾಗಿರಲ್ಲ. 4 ಸಾಕು ಬಿಡು. ನೀನ್ 4ನೇ ಒಳ್ಳೆ 5 ತರ ಸಾಕು ಅಂದೆ ತಾನೆ. ಅಂಡ್ ಆ ಪ್ಲಾಸ್ಟಿಕ್ ಇದ್ರಲ್ಲಿ ಯೂಸ್ ಮಾಡಬಾರ್ದು. ಸ್ಟೀಲ್ ಸ್ಪೂನ್ ಅಲ್ಲೇ. ಗೊತ್ತಿಲ್ಲ, ಸ್ಪೂನ್ ಸಿಗ್ಲಿಲ್ಲ ಇವಾಗ, ಅದಕ್ಕೆ ಅದನ್ನ ತಗೊಂಡೆ. ಸೊ ಆ ಬಟರ್ನ ಇವಾಗ ನೀನು ಮೀಡಿಯಂ ಫ್ಲೇಮ್ ಅಲ್ವಾ, ಮೀಡಿಯಂ ಫ್ಲೇಮ್ ಅಲ್ಲಿ ಹಾಕಿ ಈ ತರ ಮಾಡ್ಕೋಬೇಕು. ಇದಕ್ಕೆ ನಾವ್ ಇವಾಗ ನೆಕ್ಸ್ಟ್ ಮೈದಾ ಹಾಕೊಳ್ತಿದೀವಿ. ಮೈದಾ ಹಾಕು. ಬಟರ್ಗೆ 4 ಸ್ಪೂನ್ಸ್ ಆಫ್ ಮೈದಾ ಹಾಕ್ಬೇಕು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ, ಯಾಕಂದ್ರೆ ನಾವು ತುಂಬಾ ಸ್ಟಿರ್ ಮಾಡ್ಬೇಕಲ್ವಾ, ಹಾಗಾಗಿ. ಆಯ್ತಾ? ಸೊ ಈ ತರ ನಾವು ಸ್ಟಿರ್ ಮಾಡ್ತಾ ಇರ್ಬೇಕು. ಮಾತಾಡ್ಬೇಕು ಕಣೆ ನೀನು. ನೀನೇ ಮೇನ್ ಕುಕ್ ಇವಾಗ. ಆಲ್ರೆಡಿ ಮುಂಚೆನೆ ತೋರ್ಸಾಯ್ತು ಬಿಡು. ಇವಾಗ ಏನು ಸ್ಟಿರ್ ಮಾಡು ಬೇಗ. ಅದು ಹೋಗುತ್ತಷ್ಟೇ, ನೀನ್ ಜಗಳ ಮಾಡ್ಕೊಂಡಿದ್ರೆ ಇವಾಗ ನಂತಾರೆ. ಇದಕ್ಕೆ ನಾವು ಇವಾಗ 2 cups ಆಫ್ ಮಿಲ್ಕ್ ನ ಆಡ್ ಮಾಡ್ತಿದ್ದೀವಿ. ಏನಾಗಲ್ಲ ಬಿಡು, ಕೆನೆ ಇದ್ರು ಚೆನ್ನಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಹಾಕು. ಇನ್ನ ಹಾಕ್ಲಾ? ಫುಲ್ ನೋಡೋದು ಎಷ್ಟು ಸಾಕು ಕಣೆ, ಜಾಸ್ತಿ ಆದ್ರೆ ಚೆನ್ನಾಗಿ ತುಂಬಾನೇ ಸ್ಟಿರ್ ಮಾಡ್ಬೇಕು ಬಿಡು. ಸೊ ಈ ತರ ಫುಲ್ ಕ್ರೀಮಿ ಲೇಯರ್ ತನಕ ನಾವು ಪೂರ್ತಿ ಸ್ಟಿರ್ ಮಾಡ್ತಾ ಇರ್ಬೇಕು.
ನಾವೀಗ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ. ಇನ್ನೂ ಸ್ವಲ್ಪ ಹಾಕ್ಲಾ? ಹ್ಮ್ 2 tablespoon chopped garlic. ಇದಕ್ಕೆ ಪೂರ್ತಿಯಾಗಿ ಆನಿಯನ್ಸ್ ನ ಆಡ್ ಮಾಡ್ತಿದೀವಿ, ಚಾಪ್ ಮಾಡಿರೋ ಆನಿಯನ್ಸ್. ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ತಿದೀವಿ. ಒಂದ್ ಚಿಕ್ಕ ಕ್ಯಾಪ್ಸಿಕಮ್ ಸಾಕು. ಯಾ ಇಷ್ಟೇ ಇದ್ರ ಒಗ್ಗರಣೆ. ಸಾಲ್ಟ್ ಒಂಚೂರು ಉಪ್ಪು ಹಾಕೊಳ್ಳೋಣ. ಸೊ ಇದಕ್ಕೆ ನಾನು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕೊಂಡೆ, ಹಾಗೆ ಸ್ವಲ್ಪ ಸಾಲ್ಟ್ ಮಾಡ್ತಾ ಇದೀನಿ. ಸ್ವಲ್ಪ ಆನಿಯನ್ಸು ಸ್ವಲ್ಪ ಬೆಂದಂಗೆ ಆಗಿದೆ ಅಂತ ಅಂದಾಗ ನೀವು ಗ್ಯಾಸ್ನ ಆಫ್ ಮಾಡ್ಕೋಬಹುದು. ಇದಕ್ಕೆ ಈಗ ಮಾಡ್ಕೊಂಡಿರೋ ನಾವು ವೈಟ್ ಸಾಸ್ಗೆ ನಾವು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕೊಳ್ಬೇಕು. ಸೊ ನಾನಿಲ್ಲಿ ನಮ್ ಕ್ಯಾಚ್ ಸ್ಪ್ರಿಂಕ್ಲರ್ ಬ್ಲ್ಯಾಕ್ ಪೆಪ್ಪರ್ನ ತಗೊಂಡಿದ್ದೀನಿ. ಸೊ ನಾನು ಇವಾಗ ಮತ್ತೆ ಬ್ಲ್ಯಾಕ್ ಪೆಪ್ಪರ್ ಆದ್ಮೇಲೆ ನಾನು ತಗೊಳ್ತಾ ಇರೋದು ಪೆರಿ ಪೆರಿ ಮಸಾಲಾನ. ಈ ಪೆರಿ ಪೆರಿ ಮಸಾಲಾ ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ನಿಮ್ಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಇದು ಖಾರ ಖಾರ ಟೇಸ್ಟ್ ಬರುತ್ತೆ. ಓಕೆ, ಸೊ ಮತ್ತೆ ಅದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕತ್ತಾಗಿದೆ ವಾಸನೆ. ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ, ಒಗ್ಗರಣೆ ಮತ್ತೆ ವೈಟ್ ಸಾಸ್ನ. ನಾನೇನು ಇದನ್ನ ಗ್ಯಾಸ್ ಆನ್ ಅಲ್ಲೇ ಮಾಡ್ತಿಲ್ಲ, ಗ್ಯಾಸ್ ಆಫ್ ಅಲ್ಲೇ ಮಾಡ್ತಾ ಇದ್ದೀನಿ. ಈ ಒಂದು ಮಿಕ್ಸ್ಚರ್ಗೆ ಹಾಕೊಳ್ಳೋಣ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಕಾಯ್ತು, ಕರೆಕ್ಟಾಗಿ ಮಾಡಿದ್ದೀವಿ. ಕರೆಕ್ಟಾಗಿ ಆಗಿದೆ ಅಲ್ವಾ? ಸೊ ಸ್ವಲ್ಪ ಕೂಡ್ಕೊಳ್ಬೇಕು ಕ್ಲೀನಾಗಿ. ಮಾಡಿರೋ ಪಾಸ್ತಾನ ಪ್ಲೇಟ್ಗೆ ಹಾಕೊಂಡು ತಿನ್ನೋಣ. ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ವೈಟ್ ಸಾಸ್ ಪಾಸ್ತಾ ತುಂಬಾ ಚೆನ್ನಾಗಿದೆ. ಒಂದ್ ಪಿಕ್ ತೆಗಿ ಹಂಗೆ. ಸೊ ನಾನು ಇವಾಗ ತಾನೇ ನನ್ನ ಪಾಸ್ತಾನ ಪೂರ್ತಿಯಾಗಿ ತಿನ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದ್ದು, ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನು ಫಸ್ಟ್ ಟೈಮ್ ವೈಟ್ ಸಾಸ್ ಪಾಸ್ತಾ ಮಾಡಿದ್ದು. ಸೊ ನೀವು ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮ ಮನೇಲೂ ಕೂಡ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಾಮೆಂಟ್ಸಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.